ಮೊದಲಿಗೆ ತಾವು ಹೇಳ್ದಂಗೆ ನಮ್ಮದು ಒಂದು ಸ್ವಾರ್ಥ ಏನಂದರೆ ವಿ ಆರ್ ಬಿಲಾಂಗ್ಸ್ ಟು ಸೌತ್ ಇಂಡಿಯನ್. ಆ ಸೌತ್ ಇಂಡಿಯನ್ ಆಗಿರೋದ್ರಿಂದ ಸೌತ್ ಅವ್ರು ಯಾರೋ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ, ಐದರ್ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲರೂ ಅವಕಾಶ ಕೊಟ್ಟರೆ ಖರ್ಗೆ ಅವರಾಗಲಿ ಅಂತ, ಇಲ್ಲ ಅಂದರೆ ನಾವೆಲ್ಲ ಅವಕಾಶ ಕೊಟ್ಬಿಟ್ಟು ಚಂದ್ರಬಾಬು ನಾಯ್ಡು ಆಗಲಿ ಅಂತ ಪ್ರೈಮ್ ಮಿನಿಸ್ಟರ್. ಏನಕ್ಕೆ ಅಂತ ಹೇಳಿದ್ರೆ ನಮ್ಮದು ಸೌತ್ಗೆ ನಾರ್ತ್ಗೆ ಜಾಸ್ತಿ ಡಿಸ್ಕ್ರಿಮಿನೇಷನ್ ಇದೆ. ನಮ್ಮ ದುಡ್ಡನ್ನೆಲ್ಲ ತೆಗೆದು ಬೇರೆ ಕಡೆ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಅದು ಒಂದು ಮೇನ್ ಥಿಂಗ್. ಸೆಕೆಂಡು ನಿತೀಶ್ ಕುಮಾರು ನಮ್ಮ ಕೊಯ್ಲೇಷನ್ ಪಾರ್ಟ್ನರ್. ಇವತ್ತು ಅಟ್ ಪ್ರೆಸೆಂಟ್ ನಿತೀಶ್ ಕುಮಾರ್ ಅವರು ಬಿ ಜೆ ಪಿ ಜೊತೆಲಿ ಹೋಗಿದ್ರು. ಅವತ್ತು ಅಸೆಂಬ್ಲಿ ಎಲೆಕ್ಷನಲ್ಲಿ ಗೆದ್ದಿರೋದು ನಮ್ಮ ಕಾಂಗ್ರೆಸ್ ಅಲಯನ್ಸ್ ಜೊತೆನೆ. ಇವರು ನಮ್ಮ ಚಂದ್ರಬಾಬು ನಾಯ್ಡು ಕಾಂಗ್ರೆಸ್ ಅಲಯನ್ಸೇ ಆಗಿದ್ದು. ಸಣ್ಣ ಪುಟ್ಟ ಡಿಫ್ರೆನ್ಸಸ್ಗೆ ಬಿಟ್ಟೋಗಿರ್ತಾರೆ. ಅದರಿಂದ ನನ್ನ ಒಂದು ಉದ್ದೇಶ ನಮ್ಮ ಚಂದ್ರಬಾಬು ನಾಯ್ಡು ಅವ್ರು ಆಗಬೇಕು. ಮೋದಿಯವರು ಮೆಜಾರಿಟಿ ಕಳ್ಕೊಂಡಿದ್ದಾರೆ. ಪಾಪ ರಾಹುಲ್ ಗಾಂಧಿ ಅವರು ಸೋತೋಗ್ಬಿಟ್ರು ಅಂತ ಇದ್ರು. ಅವ್ರ ಜೊತೆಲಿ ಇದ್ದಿದ್ದ ವರ್ಕರ್ ಅಮೇಥಿ ಒಳಗಡೆ ಸ್ಮೃತಿ ನಿಮ್ಮಲ್ಲಿ 2 ಲಕ್ಷದಲ್ಲಿ ಗೆದ್ದಿದ್ದಾರೆ. ರಾಹುಲ್ ಗಾಂಧಿ 4 ಲಕ್ಷ, ವಯನಾಡಲ್ಲಿ 4 ಲಕ್ಷದಲ್ಲಿ ಗೆದ್ದಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರು 5.5 ಲಕ್ಷ ಲೀಡಿಂದ 1.5 ಲಕ್ಷ ಲೀಡಲ್ಲಿ ಬಂದಿದ್ದಾರೆ. ಅವರ ಇಮೇಜು ವಾರಣಾಸಿ ಒಳಗಡೆ ಕಮ್ಮಿ ಆಗಿದೆಯಾ? 4 ಲಕ್ಷ ಓಟ್ ಕಮ್ಮಿ ಆಗಿದೆಯಾ? ಅಂದರೆ ಜನ ತಿರಸ್ಕಾರ ಮಾಡಿದ್ದಾರೆ. ಗೆಲ್ಲೋದು ಸೋಲೋದು ಬೇರೆ. ಕಾಂಗ್ರೆಸ್ಸು 1ರಿಂದ 1000 ಓಟ್ ಒಳಗಡೆ 12 ಜನ ಕ್ಯಾಂಡಿಡೇಟ್ ಸೋತಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಅವರು ಅವರ ಒಂದು ಏನು ಸ್ಯಾಂಟಿಟಿ ಇತ್ತು ಅದನ್ನು ಕಳ್ಕೊಂಡಿದ್ದಾರೆ ಬಿಕಾಸ್ ಆಫ್ ದೇರ್ ಇಂಡಿವಿಜುವಲಿಟಿ ಆ್ಯಂಡ್ ಡಿಕ್ಟೇಟರ್ಶಿಪ್. ಆದ್ದರಿಂದ ದೇಶ ಅಂದರೆ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥದ್ದು. ಜೊತೆಯಲ್ಲಿ ಅಂದರೆ ಕೊಯ್ಲೇಷನ್ ಪಾರ್ಟ್ನರ್ಸ್ ಎಲ್ಲ ತಗೊಂಡು ನಮ್ಮ ದೇಶಕ್ಕೆ ಬೇಕಾಗಿರುವಂಥ ಒಳ್ಳೆ ನಾಯಕ ಚಂದ್ರಬಾಬು ನಾಯ್ಡು ಆರ್ ನಿತೀಶ್ ಕುಮಾರ್ ಆರ್ ಖರ್ಗೆ, ಎನಿಬಡಿ ಯಾರನ್ನ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆದರೆ ನಮ್ಮ ಎಲ್ಲ ಸಹಕಾರ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.